ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ತಮ್ಮ ಹೆಸರು? ಚಿಕ್ಕೇಗೌಡ. ಚಿಕ್ಕೇಗೌಡರು ಅಂದ್ಬಿಟ್ಟು. ಓಕೆ, ನಿಮ್ಮದು ಯಾವ ಊರು, ಯಾವ ತಾಲೂಕು ಬರುತ್ತೆ ಅಣ್ಣ? ದೊಡ್ಡೇರಿ, ತಾವರೆಕೆರೆ, ಹುಬ್ಳಿ, ಬೆಂಗಳೂರು ಸೌತ್. ಬೆಂಗಳೂರು ಸೌಟು. ಅಣ್ಣ ಡಾನ್ ಮಗ ಇತ್ತಲ್ಲ ನಿಮ್ಮ ಹತ್ರ? ಇತ್ತಣ್ಣ. ಕೊಟ್ಬಿಟ್ರಾ? ಪಿಚ್ಚನಗಿರಿ ಸತೀಶಣ್ಣ ತಗೊಂಡದ. ಸತೀಶ್ ಅಣ್ಣ ಎಷ್ಟು ಕೊಟ್ರಿ ಅಣ್ಣ? 2 ಲಕ್ಷ ಗಾಡಿ ಖರ್ಚು. ಓಕೆ ಓಕೆ ಅಣ್ಣ, ಇವು ಯಾವ ಹೊಸ ಕೂಟ ಮಾಡಿದ್ರೆ ಏನಣ್ಣ? ಅದು ಡಾನ್ ಮಗ. ಯಾವುದು ಈ ಕಡೆ ಕರ? ಹಾಂ 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 ಕೂಟ ಹಾಕಿ. ಕೂಟ ಹಾಕಿ ಅಣ್ಣ. ಮನೇದ ಇದೀನು? ಇಲ್ಲಣ್ಣ, ಇದು 120 ಕೂಟ ಮಾಡಿ. 120 ಕೂಟ ಮಾಡಿದ್ದೀನಿ. ಓಕೆ, ಏನು ಮಾಗಡಿ ಮೆರವಣಿಗೆ ಏನು ಮಾಡಿದ್ರಣ? ಮಾಡಿಲ್ಲಣ್ಣ. ಇನ್ನೂ ಮಾಡಿಲ್ಲ. ಹಾಂ, ಮಾಡಬೇಕು ಮುಂದೆ. ಓಕೆ, ಸೆಲೆಕ್ಷನ್ಗೆ ಏನಾರು ಬಿಟ್ಟಿರೋಣ ಕಮಿಟಿಗೆ? ಇಲ್ಲ ಅಣ್ಣ, ಇನ್ನು ಸಣ್ಣ ಸಣ್ಣ ಕೊಂಬು ಬಿಟ್ಟಿಲ್ಲ. ಎಷ್ಟೆಷ್ಟು ಕರೋಡ ಅಣ್ಣ? ಇವೆಲ್ಲ ಒಂದು 10 ತಿಂಗಳು ಅಲ್ಲೇ ಕಸಿ ಮಾಡಿದ್ದೀರಾ? ಕಸಿ ಮಾಡಿದ್ದೀರಾ. ಓಕೆ, ಕೆಲಸ ಮಾಡವಣ? ನಾವೇ ನೋಡಿಲ್ಲ, ಹುಡಿನ ಸುಮ್ಮನೆ ನಿಮ್ಮ ಪ್ರೀತಿಯಿಂದ ಸಾಕಿದ್ವಿ. ಓಕೆ ಅಣ್ಣ, ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9606719920. ಓಕೆ ಅಣ್ಣ, ನಿಮ್ಗೆ ಏನು ಅನಿಸುತ್ತೆ? ಬೀಜದೋರಿ ಕಟ್ತೀರಿ ಮತ್ತು ಕೂಟ ಮಾಡಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ? ಎರಡು ಖುಷಿ ಐತೆ. ಓಕೆ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ಸು ಮತ್ತು ಇದು ಕೂಡ್ತಿತ್ತು. ಬೀಜದೋರಿ ಕಟ್ಟಬೇಕು ಅಂತಲೇ ಅಂತ ಕರ್ಕೊಂಡು ಸಾಕಬೇಕು ಅಂತಲೇ ಇಷ್ಟ. ಈ ಸಲ ಇಲ್ಲಿ ಅಂತ ಒಂದು ಜೊತೆ ಕೂಟ ಮಾಡೋಣ ಅಂತ ಮಾಡಿದ್ದೀರಾ? ಓಕೆ, ಮೊದಲಿಂದ ತೋಟ ಇದೆ, ಅದಕ್ಕೆ ಒಂದು ಹೆಸರು ಅಷ್ಟೇ, CG ಫಾರ್ಮ್ ಅಂತ. CG ಫಾರ್ಮ್ಸ್. ಓಕೆ ಅಣ್ಣ, ಕರು ಯಾರಾದ್ರು ಬಂದರೆ ಕೊಡ್ತೀರಾ? ಕೊಡ್ತೀನಿ. ಏನು ಹೇಳ್ತಿದ್ದೀರ ಅಣ್ಣ? ಬೆಲೆ ನಮಗೆ ಒಂದು 70 ಆಗವೆ. ನನ್ನ ಬೆಲೆ ಇನ್ನೇ ಯಾರಿಗೂ ಇಲ್ಲ, ಕಾಯಿಸ್ಕೊಟ್ಟು ಬಂದರೆ ಹೇಳ್ತೀನಿ. 170? ನಮ್ಗೆ 170. ಓಕೆ, ಸರಿ ಸರಿ ಅಣ್ಣ. ಫ್ಯೂಚರ್ಗೆ ಒಳ್ಳೆ ಕರು ಆಗುತ್ತಣ್ಣ? ಅಣ್ಣ ಎಲ್ಲ ಸರಿ, ಜಾತಿ ಕುಲ ಎಲ್ಲ ಸರಿ, ಒಳ್ಳೆ ಮೆದುವೆ ಎತ್ತಾಗು. ಹಾಂ ಹಾಂ, ಚಪ್ಪರದಡೆ ಕಟ್ಟುವಂಥ ದನ ಆಯ್ತು. ಓಕೆ, ನೀವು ಯಾವ ಕಡೆಯಿಂದ ತಂದ್ರಿ ಅಣ್ಣ ಎರಡೂ ಕರು? ಇಲ್ಲೇ ತತ್ರದಲ್ಲೇ ಕೂಡ ಮಾಡಿದ್ರು. ಹಾಂ, ಅದು ಇಲ್ಲೇ ಒಂದು ವ್ಯಾಪಾರದ ಹತ್ರ ಇತ್ತು. ಹಾಂ ಹಾಂ, ಹನುಮಂತ ಅಂತ ಇದ್ದಾರೆ, ಕುಮಾರ್ ಅವರ ಹತ್ರ. ಇದು ಇಲ್ಲಿ ರಾಜಣ್ಣ ಅಂತ ಮಾದಾಪುರ ಅಲ್ಲ ಅಲ್ಲ, ಇಲ್ಲಿ ದೊಡ್ಡಮ್ಮನ ಮುಂದೆ ಮಾದಾಪಟ್ಟಣ ಇದಕ್ಕೆ ಸ್ವಲ್ಪ ಹಾಂ ದೊಡ್ಡ ಮಾಡ್ದಂಗೆ. ಹಾಂ ಹಾಂ, ಓಕೆ. ಅವ್ರ ಹತ್ರ ಕೂಟ ಇತ್ತಂದ್ರೆ ಹಾಂ ಹಾಂ, ನಮಗೆ ದಿನ ತಿನ್ಬಿಟ್ರು ಕೊಡೋದ ಅನ್ನೋ ಥರ ಇದಕ್ಕೆ ನಾವೇ ಹಾಕೋಣ. ಅಣ್ಣ, ಏನು ನಾಟಿ ಹಸುನ ಜಾಸ್ತಿ ಸಾಕಾಣಿಕೆ ಮಾಡಿದ್ರು? ಸೀಮೆಸು ಸಾಕಾಣಿಕೆ? ಸೀಮೆಸ ಏನಿಲ್ಲ, ನಾವು ಸೀಮೆಸ ಹಿಂದೆ ಕಟ್ಟವು. ಹಾಂ, ಯಾವತ್ತೂ ನಾಟಿ ಹಸುಗಳೇ ಜಾಸ್ತಿ ನಮ್ಮಲ್ಲಿ. ಹಾಂ ಹಾಂ, ಓಕೆ. ಅಣ್ಣ, ಏನೇನೋ ಬ್ರೀಡಿಂಗ್ ಪರ್ಪಸ್ ಏನು ಬಿಟ್ಟಿದ್ದೀರಾ? ಬ್ರೀಡಿಂಗ್ ಪರ್ಪಸ್ ಹೆಣ್ಗರ ಹುಟ್ಟಿದ್ರೆ ಕೊಡೋಲ್ಲ ಅಣ್ಣ? ಹೆಣ್ಗರ ಕಾಯಿಸ್ಕೊಂಡು ಇಷ್ಟಪಟ್ಟು ಬೇಕೇ ಬೇಕು ಅಂತ ಕೊಟ್ಟಿದ್ವಿ. ಹಾಂ ಹಾಂ, ಗಂಡ್ಗರ ಬಿಟ್ಟರೆ ನಾನು ಸುಧಾರ್ಸೋಕ್ಕಾಗಲ್ಲ, ಕೊಡ್ತೀವಿ. ಒಟ್ಟಿನಲ್ಲಿ ಮನೇಲಿ ಒಂದು 2-3 ಇದ್ದೇ ಇರ್ತದೆ. ಮನೇಲಿ 2-3 ಪರ್ಮನೆಂಟಾಗಿ ಇದ್ದೇ ಇರ್ತವೆ. ಹಾಂ, ಸರಿ ಆಯ್ತು.